ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 11, 2026ರಂದು ಡಾಕ್ಟರ್ ಬಾಬು ಜಗಜೀವನ್ ರಾವ್ ರಾಜ್ಯ ಪ್ರಶಸ್ತಿಗೆ ಪುರಸ್ಕೃತರಾದ ಶ್ರೀ ನಾರಾಯಣ ಇವರಿಗೆ ಪೌರ ಬಂಧುಗಳಿಂದ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಶ್ರೀ ಅನಂತು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗಾಣಿಗಾಭಿವೃದ್ಧಿ ನಿಗಮ, ಡಾಕ್ಟರ್ ಬಿಜೆ ವಿಜಯಕುಮಾರ್ ಜಿಲ್ಲಾಧ್ಯಕ್ಷರು, ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ, ಶ್ರೀ ಎಂ.ಕೆ. ಸೋಮಶೇಖರ್ ಮಾಜಿ ಶಾಸಕರು, ಶ್ರೀ ಆರ್. ಮೂರ್ತಿ ನಗರ ಅಧ್ಯಕ್ಷರು, ಮೈಸೂರು ನಗರ ಕಾಂಗ್ರೆಸ್ ಸಮಿತಿ, ಡಾಕ್ಟರ್ ಡಿ. ತಿಮ್ಮಯ್ಯ ವಿಧಾನ ಪರಿಷತ್ ಸದಸ್ಯರು, ಎಚ್.ವಿ. ರಾಜೇಶ್, ಹೈಂದ ಜವರಪ್ಪ, ಶಿವಪ್ರಸಾದ್ ವಕೀಲರು, ಆರ್.ಸಿ. ಮಹೇಶ್, ಅಶೋಕ್ಪುರಂ ನಾಗರಾಜ್ ಅಧ್ಯಕ್ಷರು, ಮಂಜು. ಶ್ರೀ ಕಾರ್ಯಕ್ರಮಕ್ಕೆ ಎಲ್ಲಾ ಪೌರ ಕಾರ್ಮಿಕರು, ಮೇಸ್ತ್ರಿಗಳು, ಸೂಪರ್ವೈಸರ್ಗಳು, ಎಲ್ಲಾ ಕಾಲೋನಿಯ ಯಜಮಾನರುಗಳು ಮತ್ತು ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಮಹಿಳೆಯರು, ಯುವಕರು, ಮುಖಂಡರುಗಳು ಹಾಗೂ ಪ್ರಗತಿಪರ ಸಂಘದ ಮುಖಂಡರು, ಎಲ್ಲಾ ಬಂಧು ಬಾಂಧವರು ಭಾಗವಹಿಸಿದ್ದರು. ಸ್ಥಳ ಪುರಭವನ, ಟೌನ್ ಹಾಲ್, ಮೈಸೂರು. ಕಳೆದ 45 ವರ್ಷಗಳಿಂದ ಪೌರ ಕಾರ್ಮಿಕರ ಸಂಘಟನೆ ತೊಡಕೊಂಡು ಪೌರ ಕಾರ್ಮಿಕರ ಹಕ್ಕುಗಳಿಗೆ ಹೋರಾಟ ಮಾಡಿ ರಾಜ್ಯಾದ್ಯಂತ ಒಂದು ಬಲಿಷ್ಠವಾದ ಪೌರ ಕಾರ್ಮಿಕ ಸಂಘಟನೆಯನ್ನು ರಚನೆ ಮಾಡಿ ಅದರ ಮೂಲಕ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಸುಮಾರು 29,000 ಪೌರ ಕಾರ್ಮಿಕರಿಗೆ ಕಾಯಮಾಗಲು ಹಗಲು ರಾತ್ರಿ ಶ್ರಮ ವಹಿಸಿ ಕೆಲಸ ಮಾಡಿರೋದ್ರಿಂದ ನಮ್ಮ ಹೋರಾಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪೂರ್ಣ ಸಹಕಾರ ಬೆಂಬಲ ಕೊಟ್ಟು ಇವತ್ತು ಪೌರ ಕಾರ್ಮಿಕರನ್ನು ಕಾಯಂ ಮಾಡಿದ್ದಾರೆ. ಹಾಗಾಗಿ ಪೌರ ಕಾರ್ಮಿಕರ ಸಮಸ್ಯೆಗಳಿಗಾಗಿ ಹೋರಾಟ ಮಾಡಿ ಅವರ ರಕ್ಷಣೆ ಮಾಡ್ತಾ ಇರೋದ್ರಿಂದ ಇದನ್ನು ಗುರುತಿಸಿ ರಾಜ್ಯ ಸರ್ಕಾರ ಬಾಬು ಜಗಜೀವನ್ ರಾಮ್ ರಾಜ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಅದನ್ನು ಪ್ರಶಸ್ತಿ ಪ್ರದಾನ ಮಾಡಿರೋದ್ರಿಂದ ಮೈಸೂರು ಭಾಗದ ಪೌರ ಕಾರ್ಮಿಕರು ಎಲ್ಲ ನಮ್ಮ ಮುಖಂಡರುಗಳು, ಬಂಧುಗಳು, ಬೆಂಗಳೂರಿನ ನಮ್ಮ ಕಮಿಟಿ ಪದಾಧಿಕಾರಿಗಳು ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಪೌರ ಕಾರ್ಮಿಕ ಬಂಧುಗಳೆಲ್ಲ ಬಂದು ಇವತ್ತು ನನಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ಎಲ್ಲ ಪೌರ ಕಾರ್ಮಿಕರ ಮುಖಂಡರುಗಳಿಗೂ ಬಂಧುಗಳಿಗೂ ನಾನು ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್. ವಿಚಾರ ಬಂದಾಗ ನಾರಾಯಣ ಅವರ ಅಂತಿಮ ದಯವಿಟ್ಟು ಆಮೇಲೆ ಸಾಗರಕ್ಕೆ ಆ ವಿಚಾರಕ್ಕೆ ಸ್ವತಃ ಸಿದ್ದರಾಮಯ್ಯ ಸಾಹೇಬರಿಗೆ ಫೋನ್ ಮಾಡಿ ವಿಜಯಕುಮಾರ್ ಅದೇನು ನಾರಾಯಣ ಅವರು ಹೇಳ್ತಾರೆ ಅದನ್ನೇ ಮಾಡಿ, ಯಾವುದೋ ಬೇರೆ ವಿಚಾರ ಏನೇ ಇರಲಿ ಅದಕ್ಕೋಸ್ಕರ ನಾರಾಯಣ ಅವರು ಇದ್ದಾಗಲೂ ನಾವು ಗೌರವ ಕೊಡ್ತೀವಿ, ನಾರಾಯಣ ಆಬ್ಸೆನ್ಸಲ್ಲೂ ನಾವು ಗೌರವ ಕೊಡ್ತೀವಿ. ಮತ್ತು ಒಂದು ಹೇಳುವಂತಂದ್ರೆ ಈ ಬೇರೆ ಅಭಿನಂದನಾ ಸಮಾರಂಭಗಳು ಅಂತಂದ್ರೆ ಏನು ಅತಿಥಿಗಳು ಭಾರಿ ದೊಡ್ಡ ದೊಡ್ಡ ಅತಿಥಿಗಳೆಲ್ಲ ಬರ್ತಾರೆ, ಭಾರಿ ದೊಡ್ಡ ದೊಡ್ಡ. ಆದರೆ ನಾರಾಯಣ ಅವ್ರ ಸನ್ಮಾನ ಅಂತಂದ್ರೆ ಬಹಳಷ್ಟು ಈ ವಿಚಾರದಲ್ಲಿ ವೇದಿಕೆಗಳು ಸೇರಬೇಕಿತ್ತು. ಮತ್ತೆ ಒಂದು ನನಗೆ ಕೇಳ್ಪಟ್ಟೆ, ಇವತ್ತು ಮೈಸೂರು ಮಹಾನಗರ ಪಾಲಿಕೆ ರಜಾ ಘೋಷಣೆ ಮಾಡಿ ಇಡೀ ಕಾರ್ಮಿಕರು ಇನ್ಕ್ಲೂಡಿಂಗ್ ಕಮಿಷನರ್ ಕೂತ್ಕೋಬೇಕಿತ್ತು. ಇವತ್ತು ಇಡೀ ಮೈಸೂರು ಮಹಾನಗರ ಪಾಲಿಕೆ ನಾರಾಯಣ ಅವ್ರಿಗೆ ಅಭಿನಂದನೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಕಮಿಷನರು ಏನು ಏರಿಯಾ ರೀಜನಲ್ ಅಸಿಸ್ಟೆಂಟ್ ಕಮಿಷನರ್ಗಳೆಲ್ಲ ಅವರೆಲ್ಲ 1 ಅವರ್ ಅಲ್ಲಿ ಕೆಲಸ ಬಿಟ್ಟು ಎಲ್ಲ ಪೌರ ಕಾರ್ಮಿಕರು, ಎಲ್ಲ ಸಿಬ್ಬಂದಿ ಎಲ್ಲ ಬಂದು ಕೂತ್ಕೊಂಡು ಅಟ್ಲೀಸ್ಟ್ ಈ ಗೌರವನ ಬಂದು ಕೂತ್ಕೊಳ್ಳೋದು ಕೂಡ ದೊಡ್ಡ ಗೌರವ. ಕಾರ್ಪೊರೇಷನ್ ಕಮಿಷನ್ ಈ ವಿಚಾರದಲ್ಲಿ ತಪ್ಪು ಮಾಡಿ ವೇದಿಕೆ ಮುಂದೆ ಕೇಳ್ತಾರೆ. ಎಸ್, ನಾನು ಹೇಳೋದೇನಂತಂದ್ರೆ ನಿಮ್ಗೆ ಇದಕ್ಕಿಂತ ದೊಡ್ಡದು ಗನಂದಾರಿ ಕೆಲಸ ಏನಿದೆ ಅಂದ್ರೆ ಯಾವ ವಿಚಾರಕ್ಕೋಸ್ಕರ ನೀವು ಅರ್ಧ ಗಂಟೆ ನಿಮ್ಮ ಟೈಮ್ ಇತ್ತು, ನೀವು ಅರ್ಧ ಗಂಟೆ ಬಂದು ಕೂತ್ಕೊಳ್ಳೋಕೆ ಆಗ್ತಿಲ್ಲ ಅಂತಂದ್ರೆ ಯಾವ ಉದ್ದೇಶಕ್ಕೋಸ್ಕರ? ಯಾವ ಪೊಲಿಟಿಕಲ್ ಪ್ರೋಗ್ರಾಮ್ ಅಲ್ಲ ಇದು. ಯಾವ ವರ್ಗಕ್ಕೋಸ್ಕರ, ಯಾವ ಜನಕ್ಕೋಸ್ಕರ? ಸಪೋಸ್ ಈಗ ಇವರೆಲ್ಲ ನಿಂತ್ಕೊಂಡು ಬೇರೆ ರೀತಿ ಆಲೋಚನೆ ಮಾಡಿ ಡಿಸೈಡ್ ಮಾಡಿದ್ರೆ ಅದರಿಂದ ಯಾರು ಅಧಿಕಾರಿ ವರ್ಗದಲ್ಲಿ ಇರ್ತೀರಿ ಅವರೆಲ್ಲ ನೀವು ಬೇರೆಯವ್ರನ್ನ ಗೌರವಿಸೋದು ಕೂಡ ಒಂದು ನೈತಿಕ ಹೊಣೆಗಾರಿಕೆ. ಇಟ್ ಮೇ ಬಿ IAS ಆಫೀಸರ್, ಇಟ್ ಮೇ ಬಿ IPS ಆಫೀಸರ್. ಬೇರೆ ಗೌರವಿಸೋದು ಕೂಡ ಒಂದು ದೊಡ್ಡತನ. ಬರೀ ಅಡ್ಮಿನಿಸ್ಟ್ರೇಷನ್ಸ್ ಮಾಡೋದು ದೊಡ್ಡತನಲ್ಲ. ಅದರಿಂದ ಕಮಿಷನ್ ಈ ವಿಚಾರದಲ್ಲಿ ತಪ್ಪು ಮಾಡೋದು ಅಂತ ಅನಿಸುತ್ತೆ. ಎಷ್ಟು ಟೋಟಲ್ 2,000 ಜನ ಕೆಲಸ ಮಾಡ್ತಿದ್ದಾರೆ, 2,000 ಜನ ಕೆಲಸ ಮಾಡ್ತಿದ್ದಾರೆ. ಅದರಿಂದ ಅವ್ರಿಗೆ ಅಟ್ಲೀಸ್ಟು ಇಲ್ಲಿ ಹೋಗಿ ಕಾರ್ಯಕ್ರಮ ಆಯ್ತಪ್ಪ, ನೀವು ಕಮಿಷನರು ನೀವೆಲ್ಲ ಅಧಿಕಾರಿಗಳು ಬರೋಕ್ಕಾಗ್ತಿಲ್ಲ ಅಂತಂದ್ರೆ ಅವರ ಒಡನಾಡಿಗಳು ಅವ್ರಿಗೋಸ್ಕರ ಕೆಲಸ ಮಾಡೋರು ಬಂದು ಕೂತ್ಕೋಬೇಕಿತ್ತು. ನಗರ ಪಾಲಿಕಾ ಸದಸ್ಯರಿರ್ಬೋದು, ಮಹಾನಗರ ಪಾಲಿಕೆಯಲ್ಲಿ ಮಹಾಪೌರರಿರ್ಬೋದು,
ಮತ್ತು ಸಫಾಯಿ ಕರ್ಮದ ಆಯೋಗದ ಅಧ್ಯಕ್ಷರಾಗಿ, ಸ್ಲಮ್ ಕ್ಲಿಯರೆನ್ಸ್ ಬೋರ್ಡಿನ ಸದಸ್ಯರಾಗಿ ಅವರನ್ನು ಗುರುತಿಸಿ ಅವರು ಮಾಡ್ತಾ ಇದ್ದಂಥ ಸೇವೆಗೆ ಅವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಡಬೇಕು, ಆ ಸಮಾಜವನ್ನು ಇನ್ನೂ ಭದ್ರವಾಗಿ ಅವರು ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯ ಸಾಹೇಬರನ್ನು ಗುರುತಿಸಿ ಈ ತನಕ ಅವರನ್ನ ಈ ಹಂತಕ್ಕೆ ತಂದಿರತಕ್ಕಂಥ ನಾಯಕರು ಯಾರು ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಒಂದಷ್ಟು 90 ಭಾಗ ಯಶಸ್ವಿಯಾಗಿರ್ತಕ್ಕಂಥ ನಮ್ಮೂರ ನಾಯಕರಾದಂಥ ನಾರಾಯಣ ಅವರಿಗೆ ಪ್ರಶಸ್ತಿ ಸಿಕ್ಕಿರುವುದಕ್ಕಾಗಿ ವಿಶೇಷ ಅಭಿನಂದನೆಗಳನ್ನ ಈ ವೇದಿಕೆ ಮುಖಾಂತರ ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಸಮಾರಂಭ ನಿಜವಾಗ್ಲೂ ಬಹಳ ಮನಸ್ಸಿನಲ್ಲಿ ಉಳಿಯುವಂತಹ ಸಮಾರಂಭ. ಮಾನ್ಯ ನಾರಾಯಣ ಅವರು ನಾನು ಸುಮಾರು 48 ವರ್ಷಗಳಿಂದ ನಾವೆಲ್ಲ ಜೊತೆಲೇ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾರಾಯಣ ಅವರು ಬರೀ ಪೌರ ಕಾರ್ಮಿಕರ ನಾಯಕರಾಗಿ ಕೆಲಸವನ್ನು ಮಾಡಿಲ್ಲ, ಸಮಾಜದಲ್ಲಿ ಯಾರಿಗೆ ಅನ್ಯಾಯ ಆದರೂ ಸಹ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ವ್ಯಕ್ತಿ ನಾರಾಯಣವರು. ಅದರ ಜೊತೆಗೆ ತಮ್ಮ ಜನಾಂಗದ ಪೌರ ಕಾರ್ಮಿಕರ ಏಳಿಗೆಗೋಸ್ಕರ ಪ್ರತಿದಿನ ಚಿಂತನೆಯನ್ನು ಮಾಡಿ ಅವರ ಅಭಿವೃದ್ಧಿಯನ್ನು ಮಾಡಿ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ 45-48 ವರ್ಷಗಳಿಂದ ಅವರು ಸತತವಾಗಿ ಪ್ರಯತ್ನವನ್ನು ಮಾಡಿ ಈಗ ಈ ಸಮಾಜವನ್ನು ಒಂದು ಉತ್ತಮ ಮಟ್ಟಕ್ಕೆ ತರಲಿಕ್ಕೆ ಇವತ್ತು ಕಾರಣಕರ್ತರಾದಂತಹ ನಾರಾಯಣ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇವತ್ತು ಅವರ ಬಗ್ಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಮಾತಾಡಿದ್ರು. ನಾರಾಯಣ ಅವರ ವೈಯಕ್ತಿಕ ವಿಚಾರ, ಅವರ ಸರಳತೆ, ಅವರ ಸಜ್ಜನಿಕೆ ಅದೆಲ್ಲವನ್ನ ಹೇಳಿದ್ರು. ನಿಜವಾಗ್ಲೂ ನಾವೆಲ್ಲರೂ ಮೆಚ್ಚಿರ್ತಕ್ಕಂಥ ವಿಚಾರ. ಇಡೀ ರಾಷ್ಟ್ರದಲ್ಲೇ ಮಂತ್ರಿ ಆದರೂ ಸಹ ಯಾರೂ ಮಾಡದಿರಂಥ ಕೆಲಸವನ್ನ ನಾರಾಯಣರವರು ಅವರ ಒಬ್ಬ ಹೋರಾಟಗಾರನಾಗಿ ಕೆಲಸವನ್ನ ಮಾಡಿದ್ದಾರೆ. ಇಡೀ ರಾಷ್ಟ್ರದಲ್ಲೇ ಯಾವ ಪೌರ ಕಾರ್ಮಿಕರಿಗೂ ಇವತ್ತು ಪರ್ಮನೆಂಟ್ ಆಗುವಂತ ವಿಚಾರ ನಾವೆಲ್ಲೂ ನೋಡಿಲ್ಲ. ಆದರೆ ನಮ್ಮ ಪೌರ ಕಾರ್ಮಿಕರ, ನಮ್ಮ ಜನಾಂಗದ ಅದೃಷ್ಟ ಅಂತ ಕಾಣ್ತದೆ ಅವರು ನಿಮ್ಮ ನಾಯಕರಾಗಿ ಇವತ್ತು ಮೂಡಿ ಬಂದಿರೋದ್ರಿಂದ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.